ಹೇರ್ ಫಾಲ್ನ ಕಂಟ್ರೋಲ್ ಮಾಡಿ ಗ್ರೇ ಹೇರ್ನ ಪ್ರಿವೆಂಟ್ ಮಾಡೋವಂಥ ಒಂದು ಸೂಪರ್ ಆಗಿರೋಂಥ ಹೇರ್ ಸ್ಪಾ ಟೆಕ್ನಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್. ಹೊನ್ಗೊನೆ ಸೊಪ್ಪು, ಇದನ್ನು ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸೀಸನಲ್ಲಿ ಚೆನ್ನಾಗಿ ಸಿಗುವಂಥ ಈ ಹೊನ್ಗೊನೆ ಸೊಪ್ಪಿಂದ ಕಾಡಿಗೆ ಮಾಡ್ಬೋದು, ಹೇರ್ ಆಯಿಲ್ ಕೂಡ ಮಾಡ್ಬೋದು, ಒಂದು ಸೂಪರ್ ಆಗಿರೋಂಥ ಹೇರ್ ಪ್ಯಾಕ್ನ ಕೂಡ ಮಾಡ್ಕೊಳ್ಬೋದು. ಮಾಡೋದು ತುಂಬಾ ಈಸಿ. ಕಾಡಿಗೆ ಮಾಡಬೇಕಂದ್ರೆ ಅಂದರೆ ತುಂಬ ಜೆಟ್ ಬ್ಲ್ಯಾಕ್ ಆಗಿರೋಂಥ ಕಾಡಿಗೆ ಮಾಡಬೇಕಂತಂದರೆ ಹೊನ್ಗೊನೆ ಸೊಪ್ಪನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ರಸ ತೆಗೆದು ಒಂದು ಹತ್ತಿ ಬಟ್ಟೆಯಲ್ಲಿ ಅಥವಾ ಹತ್ತಿದು ನಾವು ಬತ್ತಿ ಅಂತ ಏನು ಮಾಡ್ತೀವಿ ದೀಪದ ಬತ್ತಿಲಿ, ಅದನ್ನು ಡಿಪ್ ಮಾಡಿಬಿಟ್ಟು ರಸನ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿಟ್ಕೊಳ್ಳಿ. ಆ ದೀಪದ ಬತ್ತಿಯಿಂದ ಸ್ವಲ್ಪ ಬಾದಾಮಿ ಎಣ್ಣೆ ಮತ್ತು ಒಂದು ಸ್ವಲ್ಪ ಎಳ್ಳೆಣ್ಣೆನ ಹಾಕಿ ದೀಪ ಉರಿಸ್ತಾ ಒಂದು ತಾಮ್ರದ ತಟ್ಟೆನ ಬೋರ್ಲ್ ಹಾಕಿ ಅಲ್ಲಿ ಕಲೆಕ್ಟ್ ಆಗುವಂಥ ಕಾರ್ಬನನ್ನು ಹಗೂರವಾಗಿ ಕಲೆಕ್ಟ್ ಮಾಡಿ ತಿಟ್ಕೊಂಡು ಸ್ವಲ್ಪ ಬಾದಾಮಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಪ್ರತಿನಿತ್ಯ ಕಾಡಿಗೆ ರೂಪದಲ್ಲಿ ಉಪಯೋಗಿಸ್ತಾ ಬರ್ಬೋದು. ಇದು ಮಕ್ಕಳಿಗೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು ಇದರಿಂದ ನೀವು ಹೇರ್ ಆಯಿಲ್ ಪ್ರಿಪ್ರೇಷನ್ ಮಾಡಿಟ್ಕೊಂಡ್ರೆ ವರ್ಷ ಇಡೀ ತುಂಬಾ ಚೆನ್ನಾಗಿ ಹೇರ್ನ ಮೇಂಟೈನ್ ಮಾಡ್ತಾ ಬರ್ಬೋದು. ಈ ಹೊನಗೊನೆ ಸೊಪ್ಪಿನ ಜೊತೆಗೆ ಸ್ವಲ್ಪ ಭೃಂಗರಾಜ, ಬ್ರಾಹ್ಮಿ ಎಲೆಗಳನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಡಬಲ್ ದ ಕ್ವಾಂಟಿಟಿ ಆಫ್ ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿ ಮಾಡಬೇಕು. ಬಿಸಿ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಜೋರು ಫ್ಲೇಮಲ್ಲಿ ಅಂದರೆ ಹೈ ಫ್ಲೇಮಲ್ಲಿ ಮಾಡಬಾರ್ದು, ಆದಷ್ಟು ಮಂದಗತಿಯಲ್ಲಿ ನಾವು ಅದನ್ನು ಬಿಸಿ ಮಾಡ್ತಾ ಬರಬೇಕು. ಇದನ್ನು ಬಿಸಿ ಮಾಡೋದ್ರಿಂದ ಒಂದು ರೀತಿಯಾದಂಥ ಯೆಲ್ಲೋ ಆ್ಯಂಡ್ ಗೋಲ್ಡನ್ ಕಲರ್ ಮಿಕ್ಸ್ ಆಗಿರೋಂಥ ಗ್ರೀನ್ ಆಯಿಲ್ ರೆಡಿ ಆಗುತ್ತೆ. ಸೊ ಈ ಆಯಿಲ್ನ ನಾವು ಒಂದು ವರ್ಷ ಇಡೀ ಪ್ರಿಸರ್ವ್ ಮಾಡಿ ಇಟ್ಕೊಳ್ತಾ ಬರ್ಬೋದು. ಆದಷ್ಟು ಬೇಗ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಇದು ಚೆನ್ನಾಗಿ ಬಿಸಿ ಮಾಡಿ ತಣ್ಣಗಾದ ನಂತರ ಫಿಲ್ಟರ್ ಮಾಡಿ ಇಟ್ಕೊಂಡಿರೋ ಈ ಎಣ್ಣೆನ ನಿಯಮಿತವಾಗಿ ಹೇರಿಗೆ ಅಪ್ಲೈ ಮಾಡಿಕೊಂಡು ಒಂದು 8 ಅವರ್ಸ್ ಬಿಟ್ಟು ಸೀಗೆಕಾಯಿಯಿಂದ ವಾಶ್ ಮಾಡೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ. ಸರ್ಪ್ರೈಸಿಂಗ್ಲಿ ಬಾಲನೆರೆ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಕಂಟ್ರೋಲ್ ಮಾಡ್ತಾ ಬರ್ಬೋದು. ಇನ್ನು ಇದರಿಂದ ಸೀರಮ್ ಕೂಡ ನೀವು ತಯಾರಿಸ್ಕೊಳ್ಬೋದು. ವೆರಿ ಸಿಂಪಲ್. ಯಾರಿಗೆಲ್ಲ ತುಂಬ ಆಯಿಲಿ ಸ್ಕ್ಯಾಲ್ಪ್ ಇರುತ್ತೋ ಆ ಥರದವರು ಫ್ರೆಶ್ ಆಗಿ ಸಿಗೋವಂಥ ಅಲೋವೆರಾ ಜೆಲ್ಲನ್ನೇ ಬಳಸಬೇಕು. ಯಾವುದೋ ಪ್ರಿಸರ್ವೇಟಿವ್ ಹಾಕಿರೋವಂಥ ಅಲೋವೆರಾಗಳನ್ನ ಯೂಸ್ ಮಾಡೋ ಬದಲಿಗೆ ಮನೆಯಲ್ಲೇ ಅಲೋವೆರಾನ ಬೆಳೆದು ಅದರದ್ದು ಜೆಲ್ಲಿಂದ ನಾನು ಇವಾಗ ಹೇಳ್ಕೊಡೋವಂಥ ಸೀರಮನ್ನು ನೀವು ಉಪಯೋಗಿಸ್ತಾ ಬರ್ಬೋದು. ಅಲೋವೆರಾ ಜೆಲ್ ತಗೊಳ್ಳಿ, ಸಮ ಪ್ರಮಾಣದಲ್ಲಿ ಈ ಹೊನ್ಗೊನೆ ಸೊಪ್ಪಿನ ರಸನ ತಗೊಳ್ಬೇಕು. ಇದಕ್ಕೆ ಒಂದು 2 ಕ್ಯಾಪ್ಸೂಲಷ್ಟು ವಿಟಮಿನ್ ಇ ಕ್ಯಾಪ್ಸೂಲ್ ಏನಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಸೆಂಟ್ರಿಫ್ಯೂಸ್ ಮಾಡೋಕ್ಕಾದರೆ ಮಾಡ್ಬೋದು, ಇಲ್ಲ ಹ್ಯಾಂಡ್ ಬ್ಲೆಂಡರಲ್ಲಿ ಅಥವಾ ವಿಸ್ಕರಲ್ಲಿ ಚೆನ್ನಾಗಿ ವಿಸ್ಕ್ ಮಾಡಿದಾಗ ಸಿಗೋವಂಥ ಒಂದು ಸೀರಮ್ನ ನೀಟಾಗಿ ಹೇರಿಗೆ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಮಸಾಜ್ ಮಾಡಿ ನಂತರ ಹೇರ್ ವಾಶ್ ಮಾಡೋದ್ರಿಂದ ಹೇರ್ ತುಂಬಾ ಹೆಲ್ದಿ ಆಗುತ್ತೆ, ಗ್ರೇ ಹೇರ್ ಪ್ರಿವೆನ್ಷನ್ ಆಗೋದು ಜೊತೆಗೆ ನಿಮಗೆ ತುಂಬ ಆಯಿಲಿ ಸ್ಕ್ಯಾಲ್ಪ್ ಅಂತ ಏನಾಗ್ತಾ ಇರುತ್ತೆ ಅಥವಾ ಫ್ರೆಶ್ನೆಸ್ ಇರೋದಿಲ್ಲ, ಹೇರ್ ವಾಲ್ಯೂಮ್ ಇರಲ್ಲ ಅಂತ ಅನ್ನಿಸ್ತಾ ಇರುತ್ತಲ್ಲ, ಅದನ್ನೆಲ್ಲ ರಿಡ್ಯೂಸ್ ಮಾಡ್ತಾ ಬರ್ಬೋದು. ಈ ಸೀಸನಲ್ಲಿ ಹೇರಳವಾಗಿ ಸಿಗುವಂಥ ಈ ಹೊನ್ನಿನ ಗೊನೆನ ಖಂಡಿತವಾಗ್ಲೂ ನೀವು ಉಪಯೋಗಿಸ್ತಾ ಬರ್ಬೋದು. ಇದನ್ನು ಬರೀ ಬ್ಯೂಟಿ ಪ್ರಾಡಕ್ಟ್ಸ್ಗಳಲ್ಲಿ ಮಾತ್ರನೇ ಅಲ್ಲ, ಈ ಸೀಸನಲ್ಲಿ ಇದನ್ನು ಚೆನ್ನಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ವಿಟಮಿನ್ ಸಿ, ಜಿಂಕ್, ಐರನ್ ಎಲ್ಲದನ್ನು ಯಥೇಚ್ಛವಾಗಿ ಸಿಗುತ್ತೆ. ಸೊ ಇಂಟರ್ನಲ್ಲಿ ನಿಮ್ಮ ಹ್ಯಾಬಿಟ್ ಅಂದರೆ ಫುಡ್ ಹ್ಯಾಬಿಟ್ ಚೆನ್ನಾಗಿದ್ದಾಗ ಮಾತ್ರನೇ ಎಕ್ಸ್ಟರ್ನಲಿ ಬ್ಯೂಟಿ ಆ್ಯಂಡ್ ಹೇರ್ ಗ್ರೋತು ತುಂಬ ಚೆನ್ನಾಗಿ ಆಗುವಂಥದ್ದು. ಹಾಗಾಗಿ ಸಾಧ್ಯ ಆದಷ್ಟು ವಾರದಲ್ಲಿ 2 ಸತಿಯನ್ನಾದ್ರೂ ಈ ಹೊನ್ಗೊನೆ ಸೊಪ್ಪಿನ ಪಲ್ಯ ಅಥವಾ ಯಾವುದೇ ರೀತಿ ಚಟ್ನಿನಾದರೂ ಮಾಡಿ ಇಟ್ಕೊಂಡು ಅದನ್ನು ಕನ್ಸ್ಯೂಮ್ ಮಾಡ್ತಾ ಬನ್ನಿ. ಇದರಿಂದ ಹೆಲ್ತ್ ಬೆನಿಫಿಟ್ಸು ಆಗುತ್ತೆ, ಬ್ಯೂಟಿ ಬೆನಿಫಿಟ್ಸು ಇಂಟರ್ನಲ್ಲಿ ಆಗೇ ಆಗುತ್ತೆ. ಇದ್ರ ಜೊತೆಗೆ ಹೇರ್ ಪ್ಯಾಕ್ ಮಾಡೋ ಸುಲಭವಾಗಿರುವಂಥ ವಿಧಾನನ ಹೇಳ್ಕೊಡ್ತೀನಿ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಮಾಡಬೇಕಾಗಿರೋದಿಷ್ಟೇ, 1 ಮುಷ್ಟಿಯಷ್ಟು ಹೊನ್ಗೊನೆ ಸೊಪ್ಪನ್ನು ತಗೊಳ್ಳಿ, ಅದಕ್ಕೆ ದಾಸವಾಳದೆಲೆ, ದಾಸವಾಳದ ಹೂವನ್ನ ಕೂಡ ನೀವು ಆ್ಯಡ್ ಮಾಡ್ಬೋದು. ಇದು ಒಂದು ರೀತಿ ಕಂಡೀಷ್ನರ್ ಆ್ಯಂಡ್ ಬೈಂಡಿಂಗ್ ಏಜೆಂಟ್ ರೀತಿ ಕೆಲಸ ಮಾಡುತ್ತೆ. ಇದೆರಡೇ ಇದ್ದರೆ ಸಾಕಾಗುತ್ತೆ. ಹೇರ್ ಫಾಲ್ ಯಾರಿಗೆ ತುಂಬ ಜಾಸ್ತಿ ಇರುತ್ತೋ ಆ ಥರದವರು ಕರಿಬೇವನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಬೋದು. 1 ಮುಷ್ಟಿಯಷ್ಟು ಕರಿಬೇವು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಅಲೋವೆರಾ ಜೆಲ್ ಜೊತೆಗೆ ಇದನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ನೆನ್ಪಿಟ್ಕೊಳ್ಳಿ, ನೀರು ಬದಲಿಗೆ ಎಳ್ನೀರು ಅಥವಾ ಮೊಸರನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದಾಗ ಮತ್ತಷ್ಟು ತಂಪಾಗುತ್ತೆ, ನೆತ್ತಿ ಕೂಡ ತಂಪಾಗಿರುತ್ತೆ. ಯಾರಿಗೆಲ್ಲ ಕಣ್ಣು ತುಂಬ ರೆಡ್ಡಿಶ್ ಆಗಿರುತ್ತಲ್ಲ, ಹೀಟ್ ಜಾಸ್ತಿ ಆದಾಗ ಅದು ರೆಡ್ಡಿಶ್ ಆಗಿ ಕಾಣಿಸ್ತಾ ಇರುತ್ತೆ, ಅದು ಕೂಡ ರೆಡ್ಯೂಸ್ ಆಗುತ್ತೆ. ಜೊತೆಗೆ ಹೇರ್ ಅಂತೂ ಬೌನ್ಸಿ ಆಗುತ್ತೆ. ವರ್ಷದಲ್ಲಿ ಕೆಲವು ತಿಂಗಳುಗಳು ಸಿಗೋವಂಥ ಈ ಹೊನ್ಗೊನೆ ಸೊಪ್ಪು, ಹೆಸರಲ್ಲೇ ಹೊನ್ನಿನ ಗೊನೆ ಅಂತ ಹೇಳ್ತಾರೆ. ಸೊ ನಮ್ಮ ಹಿಂದಿನ ಕಾಲದಲ್ಲಿ ಪೂರ್ವಜರು ಸುಮ್ಮನೆ ಹೆಸರಿಟ್ಟಿರಲ್ಲ. ಹೊನ್ನಿನಷ್ಟು ಗೊನೆ ಇರೋವಂಥ ಈ ಹೊನ್ಗೊನೆ ಸೊಪ್ಪನ್ನ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹೇರ್ ಪ್ಯಾಕ್ನ ಫಸ್ಟೇ ಹೇರ್ಗೆ ಆಯಿಲ್ ಅಪ್ಲೈ ಮಾಡಿಕೊಂಡು ನಾನೀಗ ಹೇಳ್ಕೊಟ್ಟಿರೋಂಥ ಸೀರಮ್ನ ಅಪ್ಲೈ ಮಾಡ್ಕೊಂಡು ನಂತರ ನೀವೇನಾದರೂ ಹೇರ್ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡ್ರೆ ಮನೇಲೇ ಸಿಗುವಂಥ ಎಲ್ಲ ಪ್ರಾಡಕ್ಟಿಂದ ಹೇರ್ ಸ್ಪಾ ಮಾಡ್ದಂಗೆ ಆಗುತ್ತೆ. ಸೊ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಥರ ವರ್ಕ್ ಆಗೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್, ಡ್ಯಾಂಡ್ರಫ್ ಕಂಟ್ರೋಲ್ ಜೊತೆಗೆ ಗ್ರೇ ಹೇರ್ ಕೂಡ ಕಂಟ್ರೋಲ್ ಆಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋವಂಥ ಈ ಹೊನ್ನಿನ ಗೊನೆ ಅಂದರೆ ಹೊನ್ಗೊನೆ ಸೊಪ್ಪನ್ನ ಖಂಡಿತವಾಗಿ
ಖಂಡಿತವಾಗ್ಲೂ ನೀವೆಲ್ಲರೂ ಟ್ರೈ ಮಾಡಿ. ಇದೇ ಥರನೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್.